ಚಿಟ್ಟನ ಚೀರಿ ಅಲ್ಲಿರುವಂತಹ ಎಲ್ಲರನ್ನ ಕರೆದು ಕೂಗಿ ಕೂಡಿಸಿದಾಗ ಯಾರು ಉಪನಯನವನ್ನು ಕೊಡಲಿಕ್ಕೆ ಗುರುಗಳು ಬಂದಿದ್ದರಲ್ಲ ಅವರು ಇವರನ್ನ ನೋಡಿ, ಎಚ್ಚರ, ನಿನಗೆ ನಾನು ಉಪನಯನ ಕೊಡುವಷ್ಟು ದೊಡ್ಡ ಗುರು ಅಲ್ಪ, ನಿನಗೆ ದೀರ್ಘದಂಡ ನಮಸ್ಕಾರ ಅಂತ ಹೇಳಿ ಅಲ್ಲೇ ನಮಸ್ಕಾರವನ್ನು ಮಾಡಿ ಹೋಗಿಬಿಟ್ರಂತೆ ಎಚ್ಚರ ಸ್ವಾಮಿಗಳಿಗೆ. ಸಂಸ್ಕಾರ ಎಂಥದ್ದು! ಬಾಲ್ಯದಲ್ಲಿದ್ದಾಗಲೇ ಲೀಲೆಗಳನ್ನು ಮಾಡಿರುವಂಥವರು ಎಚ್ಚರ ಸ್ವಾಮಿಗಳು. ತಮ್ಮ ಲೀಲೆಗಳಿಂದಲೇ ನಮ್ಮನ್ನು ಎಚ್ಚರಿಸಿದವರು ಎಚ್ಚರ ಸ್ವಾಮಿಗಳು. ನಾವು ಭವಬಂಧನದೊಳಗೆ ಬಿದ್ದು ಒದ್ದಾಡುವಾಗ ಈ ದೇಹ ಇದೆಯಲ್ಲ, ಇದು ಮಾಂಸಮಯವಾಗಿರುವಂತಹ ದೇಹ, ಇದನ್ನು ಮಂತ್ರಮಯವಾಗಿರುವಂತಹ ದೇಹವನ್ನು ಮಾಡಿ ಜಡತ್ವದೊಳಗೆ ತಗೊಂಡು ಬಂದು ಇಡೀ ತನ್ನ ದೇಹವನ್ನು ಶಿಲೆಯನ್ನಾಗಿ ಮಾಡಿದರಲ್ಲ, ಆ ಮಹಾತ್ಮರನ್ನು ನೆನೆಸ್ಕೊಂಡಾಗ ಅವರಿಗೆ ಅವರ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಪೂರ್ವ ಜನ್ಮದ ಸಂಸ್ಕಾರ ಎಂಥದ್ದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳು ಕೂಡ ಹಂಗ ಆಗಬೇಕು. ಅವರು ತಮ್ಮ ದೇಹವನ್ನು ಗಟ್ಟಿ ಮಾಡಿಕೊಂಡ್ರೆ ಕಲ್ಲಂಗ ನೀವು ಕೂಡ ಗಟ್ಟಿ ಮಾಡ್ಕೋಬೇಕು. ಬಹಳ ಗಟ್ಟಿ ಮಾಡ್ಕೋಬೇಕು ನಿಮ್ಮ ಮನಸ್ಸನ್ನು. ಹೆಂಗೆ ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೆ, ನನ್ನ ಕನಸನ್ನು ನಾನು ಈಡೇರಿಸ್ಕೊಳ್ಬೇಕು ಅಂತಂದರೆ, ನಾನು ನನ್ನ ಸಾಧನೆಯನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಅದು ಎಂಥದ್ದೇ ಕಷ್ಟ ಬರಲಿ, ಯೌವನದಲ್ಲಿದ್ದಾಗ ಆ ಯೌವನದ ಭಾವನೆಗಳನ್ನು ಧಿಕ್ಕರಿಸಬೇಕು. ಅದರಲ್ಲಿ ಮಜಾ ಮೋಜು ಮಸ್ತಿ ಮಾಡುವಂಥ ಈ ಸಮಯದೊಳಗೆ ಅದನ್ನೆಲ್ಲವನ್ನು ತೊರೆದು ನಾ ಸಾಧನೆಯನ್ನು ಮಾಡಿ ನನ್ನ ತಂದೆ ತಾಯಿಗಳ ನನ್ನ ಮನೆತನದ ಹೆಸರು ತರ್ತೇನೆ ಅಂತ ನೀವು ಸಂಕಲ್ಪ ಮಾಡಿದರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದು ಸಂಸ್ಕಾರಮಯವಾಗಿರುವಂತಹ ಜೀವನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ಎಚ್ಚರ ಸ್ವಾಮಿಗಳು ಒಂದು ಸಂದೇಶವನ್ನು ಕೊಟ್ಟರು. ಎಂಥ ಸಂದೇಶ! ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟರು. ಈ ದೇಹ ಇದೆಯಲ್ಲ, ಇದು ಶಾಶ್ವತವಾಗಿರುವಂಥ ದೇಹ ಅಲ್ಲ. ಇದು ಒಂದಿಲ್ಲ ಒಂದು ದಿವಸ ಹಾಳಾಗಿ ಹೋಗೋದೆ. ಈ ದೇಹ ಇದೆಯಲ್ಲ, ಇದಕ್ಕೆ ಎಂದೂ ಕಿಮ್ಮತ್ತು ಕೊಡಬಾರದು ಅಂತ ಹೇಳ್ತಾರೆ. ನಾನು ಭಾಳ ಚಂದದೀನಿ, ನಾ ಭಾಳ ಬೆಳ್ಳಗದೀನಿ, ನನಗೆ ಭಾಳ ಸಂಪತ್ತು ಐತಿ, ನಮ್ಮಪ್ಪ ಭಾಳ ಸಂಸ್ಕಾರ ಅದನ್ನ, ನನಗೆ ಗಾಡಿ ಕೊಡಿಸ್ಯಾನ, ಲಡ್ಡ 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 ತೊಗೊಂಡು ಹೊಕ್ಕಿನಿ, ಇವೆಲ್ಲ ನಡೆಯಂಗಿಲ್ಲ ಹೇಳ್ತಾರೆ ಅವರು. ಎಚ್ಚರ ಸ್ವಾಮಿಗಳು ಹೇಳ್ತಾರ, ಮುಂದೆ ಎಂಥ ಪವಾಡವನ್ನು ಮಾಡಿದ್ರು ಅಂತಂದ್ರೆ ಅವನ್ನ ಹೇಳಕೊಂತ ಹೋದೆ ಅಂತಂದ್ರೆ ಇಲ್ಲಿ ಜೀವನ ನಮ್ಮದು ಸುಮ್ಮನೆ ದರ್ಶನ ಆಗಿ ಹೋಗಿಬಿಡ್ತೈತಿ. ನಮ್ಮದು ಸುಮ್ಮನೆ ಜೀವನ ದರ್ಶನ ಆಗಿ ಹೋಗ್ಬಿಡುತ್ತೆ. ಎಚ್ಚರ ಸ್ವಾಮಿಗಳು ನಮ್ಮನ್ನು ಹೆಂಗೆ ಎಚ್ಚರಿಸಿದ್ರು ಅಂತಂದ್ರೆ, ಯಾರು ಈ ದೇಹಕ್ಕೆ ಕಿಮ್ಮತ್ತು ಕೊಡ್ತಾರಲ್ಲ ಅವ್ರ ಜೀವನಕ್ಕೆ ಕಿಮ್ಮತ್ತ ಇರೋದಿಲ್ಲ. ಯಾರು ಮನಸ್ಸಿಗೆ ಕಿಮ್ಮತ್ತು ಕೊಡ್ತಾರಲ್ಲ, ಮನಸ್ಸನ್ನು ಹತೋಟಿ ಒಳಗೆ ತೊಗೊಂಡು ಬರ್ತಾರಲ್ಲ, ಅವ್ರ ಜೀವನಕ್ಕೆ ಬಹಳ ಕಿಮ್ಮತ್ತೈತಿ ಅನ್ನುವಂಥ ಮಾತನ್ನು ಎಚ್ಚರ ಸ್ವಾಮಿಗಳು ಎಚ್ಚರಿಸಿದರು, ನಮ್ಮನ್ನು ಎಚ್ಚರಿಸಿದರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸಂಸ್ಕಾರ ಅಂದ್ರೆ ಏನು? ಉಪನಯದ ಸಂಸ್ಕಾರ, ಇಲ್ಲಿ ಗರ್ಭ ಸಂಸ್ಕಾರ, ಲಿಂಗ ಸಂಸ್ಕಾರ, ಹೌದಲ್ಲ? ಹಾಗಾದ್ರೆ ಸಂಸ್ಕಾರ ಅಂತ ಹೇಳಕತ್ತೀರಲ್ಲಪ್ಪಾರ, ಒಂದೆರಡು ಉದಾಹರಣೆ ಕೊಡ್ತೇನೆ ನಿಮ್ಗೆ. ನಾನು ಹಲವಾರು ಸಾರಿ ಈ ಉದಾಹರಣೆಗಳನ್ನು ಕೊಟ್ಕೊಂತ ಬಂದೀನಿ. ನಿಮಗೆ ಕೇಳಿದವರು ಇಲ್ಲಿ ಇದ್ರೂ ಇರಬಹುದು. ಸಂಸ್ಕಾರ ಕೊಟ್ರೆ ಹೆಂಗಿರ್ತತಿ ಬದುಕಿಗೆ? ಈ ಪ್ರಕೃತಿ ಬಹಳ ವಿಸ್ಮಯವಾಗಿರ್ತತಿ. ಈ ಪ್ರಕೃತಿ ಐತಲ್ಲ, ಇದು ಬಹಳ ವಿಸ್ಮಯವಾಗಿರುವಂತಹ ಪ್ರಕೃತಿ. ಈ ಪ್ರಕೃತಿಯಲ್ಲಿ ನಡೆಯುವಂತಹ ಘಟನೆಗಳೇನದವಲ್ಲ, ಅವನ್ನ ಯಾರಿಗೂ ಇವತ್ತಿಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ನಿಮ್ಗೆ ಯಾರಿಗಾರ ಗೊತ್ತಾಗೈತೇನ್ರಿ ಪ್ರಕೃತಿ ಒಳಗೆ ಏನು ಆಕತಿ, ಏನು ಬಿಡ್ತತಿ, ಏನಿಲ್ಲ ಅಂತೇಳಿ? ನನಗಂತೂ ಗೊತ್ತಾಗಿಲ್ಲ. ನಾ ಹೇಳೋದಲ್ಲ, ಎಚ್ಚರ ಸ್ವಾಮಿಗಳು ಹೇಳ್ತಾರೆ. ಪ್ರಕೃತಿಯನ್ನ ಯಾರು ನಂಬುತ್ತಾರೆ, ಪ್ರಕೃತಿಯ ಇನಿಕಿ ನೋಡುವ ಆ ನೋಟ ಇದೆಯಲ್ಲ, ಅದರೊಳಗೆ ಭೇದ ಇಲ್ಲ ಅಂತಂದ್ರೆ ಭಗವಂತನ ಕಡೆ ತಾನ ತಗೊಂಡು ಹೋಗತಿ ಅಂತ ಹೇಳಿ ಎಚ್ಚರ ಸ್ವಾಮಿಗಳು ಹೇಳ್ತಾರೆ. ನಾ ಹೇಳಂಗಿಲ್ಲ, ಎಚ್ಚರ ಸ್ವಾಮಿಗಳು ಹೇಳ್ತಾರೆ. ಇನಿಕಿ ನೋಡಬೇಕಂತ ಭಗವಂತನ ಕಡೆ ತಗೊಂಡು ಹೋಗ್ತಾರೆ. ಪ್ರಕೃತಿ ಒಳಗೆ ಭಗವಂತನನ್ನ ಕಾಣ್ತಾರೆ ಎಚ್ಚರ ಸ್ವಾಮಿಗಳು. ನಾವು ಬಂದು ನಾಗಲಿಂಗಪ್ಪ ಆಗಿರ್ಬೋದು, ಸಿದ್ಧಾರೂಢರಾಗಿರ್ಬೋದು, ಇವರೆಲ್ಲರೂ ಪ್ರಕೃತಿಯನ್ನು ಬಹಳ ನಂಬುತ್ತಿದ್ರು. ಪ್ರಕೃತಿಯನ್ನು ನಂಬಿರೋದ್ರಿಂದಲೇ ಅವರು ಈ ಜಗತ್ತಿಗೆ ಮಹಾತ್ಮರಾಗಿ ಹೋದರು. ಅದನ್ನು ಮುಂದೆ ಹೇಳ್ತೇನೆ ನಿಮಗೆ. ಅಲ್ಲಿ ಎಚ್ಚರ ಸ್ವಾಮಿಗಳು ನಿಮ್ಮನ್ನು ಎಚ್ಚರಿಸಬೇಕು ಅನ್ನುವಂಥ ಸಂದರ್ಭದೊಳಗೆ ಹಲವಾರು ಲೀಲೆಗಳನ್ನು ಮಾಡಿ ಹೋದರು. ಈಗ ಪ್ರಕೃತಿ ಒಂದು ಸಂದೇಶವನ್ನು ಕೊಡ್ತೈತೆ ನಮಗೆ. ಸಂಸ್ಕಾರ ಅಂದರೆ ಏನ್ರಿ? ಹೌದಲ್ಲ? ಒಂದೊಂದು ಜಾತಿ ಒಳಗಡೆ ಒಂದೊಂದು ಸಂಸ್ಕಾರಗಳನ್ನು ನಮಗೆ ಕೊಟ್ಕೊಂಡು ಬರ್ತಾರೆ. ಈ ಕಡೆ ಉಪನಯನದ ಸಂಸ್ಕಾರ, ಈ ಕಡೆ ಲಿಂಗ ದೀಕ್ಷೆಯ ಸಂಸ್ಕಾರ, ಹೀಗೆ ಸಂಸ್ಕಾರಗಳು ನಡೀತವೆ. ಹಾಗಾದರೆ ಪ್ರಕೃತಿನೂ ಕೂಡ ಸಂಸ್ಕಾರವನ್ನು ಕೊಟ್ಕೋಂತ ಇರ್ತೈತಿ. ಹೆಂಗೆ ಹೇಳ್ಯ ನಿಮಗೆ? ಹೇಳಿರ್ಬೋದು, ಕೇಳಿರ್ಬೋದು.
ಈಗ ನೋಡ್ರಿ, ನಿಮ್ಮ ಊರೊಳಗೆ ಬೇಲಿಗಳು ಅಂತ ಇರ್ತಾವೆ. ಬೇಲಿ ಇರ್ತಾವಲ್ಲ, ನಿಮ್ಮ ಊರಾಗ ಬೇಲಿ ಅದಾವಿಲ್ರಿ? ಆ ಬೇಲಿ ಒಳಗೆ ಏನಿಡ್ತಾವೆ? ಮಾತಾಡವಲ್ರಿ. ನಿಮ್ಮನ್ನ ಅದಕ್ಕೆ ಕರ್ಸಿವ್ರಿ, ಜರ ನೀವು ಮಾತಾಡ್ರಿ ಅಂತ ನೀವು ಅಂತೀರಿ, ಹೌದಲ್ಲ? ಬೇಲಿ ಒಳಗೆ ಜೇನು ಗೂಡನ್ನು ಕಟ್ತಾವೆ, ಹೌದಲ್ಲ? ಜೇನು ಗೂಡನ್ನು ಕಟ್ಟಬೇಕಾಗಿತ್ತು ಅಂದ್ರೆ ಅದಕ್ಕೆ ಯಾರು ಸಹಾಯ ಮಾಡ್ಯಾರ್ರಿ? ಯಾರೂ ಸಹಾಯ ಮಾಡಿಲ್ಲ, ಹೌದಲ್ಲ? ಅದು ಅಲ್ಲಿ ಇಲ್ಲಿ ಹೂವು ಎಲ್ಲೆಲ್ಲಿ ಕಾಣತಲ್ಲ, ಆ ಎಲ್ಲ ಹೂವಿನ ಮಕರಂದವನ್ನು ತಗೊಂಡು ಬರ್ತತಿ, ಹೌದಲ್ಲ? ಹೂವಿನ ಮಕರಂದವನ್ನು ತಗೊಂಡು ಬಂದು ಅದೇನು ಮಾಡ್ತತಿ ಅಂದ್ರೆ ಜೇನು ಗೂಡನ್ನು ಕಟ್ತತಿ. ಪ್ರಕೃತಿಯ ವಿಸ್ಮಯ ಎಷ್ಟು ನೋಡ್ರಿ. ಆ ಜೇನು ನೊಣ ತನ್ನ ಗುಣಧರ್ಮವನ್ನು ತೋರಿಸದೇ ಇದ್ರೆ ಜೇನು ಮಕರಂದವನ್ನು ಹೀರ್ಕೊಂಡು ಬಂದು ಒಂದು 10-20 ದಿವಸ ಬಿಟ್ರೆ ಏನು ಮಾಡ್ತತಿ? ಅದು ಏನಾಕತ್ತದು? ಅಮೃತ ಸದೃಶ್ಯವಾಗಿರ್ತಕ್ಕಂಥ ತುಪ್ಪದ ಕೊಡಾಕತಿ. ನಾವು ತೊಗೊಂಡು ಬಂದ್ರೆ ಏನಾಕತಿ? ಏನೂ ಆಗಂಗಿಲ್ಲ. ಭಗವಂತ ಎಂಥ ಶಕ್ತಿ ಕೊಟ್ಟಾನ ಅದಕ್ಕೆ. ಒಂದು ಜೇನುನೊಣ ಮಕರಂದವನ್ನು ಹೀರ್ಕೊಂಡು ಬಂದು ಗೂಡಿನೊಳಗೆ ಆ ಮಕರಂದವನ್ನು ಇಟ್ಟಾಗ ಅದು ಅದರ ಸಂಸ್ಕಾರದ ಫಲವಾಗಿ ಏನಾಯ್ತು? ಅಮೃತ ಸದೃಶ್ಯವಾಗಿರ್ತಕ್ಕಂಥ ತುಪ್ಪದ ಕೊಡ ಆತು. ಅದನ್ನು ಕೆಡಿಸಿ ನಾವೇನು ಮಾಡ್ತೀವಿ? ತಗೊಂಡು ಬಂದು ತಿಂತೇವಿ. ಇದು ಸಂಸ್ಕಾರ. ನಿಮಗೆ ಇನ್ನೂ ತಿಳಿಯುವಂಗೆ ಹೇಳಬೇಕು ಅಂತಂದ್ರೆ ಈಗ ನಿಮ್ಮೂರೊಳಗೆ ಎಮ್ಮೆ ಅದಾವ ಇಲ್ರಿ? ನಿಮ್ಮೂರೊಳಗೆ ಎಮ್ಮೆ ಅದಾವ ಇಲ್ಲ? ಅದಾವ. ಆಕಳ ನಿಮ್ಮೂರೊಳಗೆ ಆಕಳ ಅದಾವ ಇಲ್ಲ? ಆಕಳನ್ನ ಅದಾವ್ರಿ. ಅಜ ನಿಮ್ಮ ಗ್ವಾದ್ಲಿ ಒಳಗೆ ಆಕಳ ಕಟ್ಟಿರ್ತೀರಲ್ಲ ನೀವು. ಬೆಳಿಗ್ಗೆ ಎದ್ದ ತಕ್ಷಣ ಆಕಳ ಏನು ಮಾಡ್ತತಿ? ಅದು ಆಕಳ ಏನು ಮಾಡ್ತತಿ? ಇರ್ಲಿವ, ನಿಂದು ಚಲೋನ ಐತಿ. ಆಕಳ ಚಲೋನರ ಉತ್ತರ ಹೇಳಿಲ್ಲಕ್ಕಿ, ಖುಷಿ ಪಡುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಆಕಳ ಹಾಲು ಕೊಡ್ತತಿ, ಚಲೋ. ಎಮ್ಮಿ ಬೆಳಿಗ್ಗೆ ಎದ್ದ ತಕ್ಷಣ ಎಮ್ಮೆ ಎಲ್ಲಿ ಹೋಗತಿ ನೋಡ್ರಿ? ಹಿಂಗೂ ಹಾಕಿರ್ತತಿ. ಸಂಸ್ಕಾರ ತಪ್ಪಿತು ಅಂತಂದ್ರೆ ಒಬ್ಬವ ಎಮ್ಮಿನೂ ಕಟ್ಟಿದ್ದಂತ, ಆಕಳನೂ ಕಟ್ಟಿದ್ದಂತ. ಆಕಳ ಎಮ್ಮಿ ಕೂಡಿ ಬಿಟ್ಟನಂತವ. ಆಕಳ ಏನು ಮಾಡ್ತಂತ? ಮನಸ್ಸು ಭಾಳ ಕಿಂಕ್ರ ಮಾಡ್ಕೊಂತಂತ. ನಾನರ ಆಕಳದೀನಿ, ಈ ಎಮ್ಮಿ ಜೊತೆ ಬಿಟ್ಟ, ಇದು ಎಮ್ಮಿ ಎಲ್ಲಿ ಹೋಗತಿ ಅಂತೇಳಿ ನೋಡುನಂತೇಳಿ ಎಮ್ಮಿ ಹಿಂದೆ ಹೋತಂತ. ಎಲ್ಲಿ ಹೋತ್ರಿ ಅದು ಎಮ್ಮಿ? ಮುನ್ಸಿಪಾಲ್ಟಿ ಮೆಂಬರ್ ಇದ್ದಂಗೆ ಅದು. ಮುನ್ಸಿಪಾಲ್ಟಿ ಮೆಂಬರ್ ಇದ್ದಂಗೆ. ಯಾಕಂತಂದ್ರೆ ಎಲ್ಲ ಸ್ವಚ್ಛ ಮಾಡಿ ಬರ್ತದೆ ಅದು. ಊರೊರಗೆ ಎಲ್ಲ ಸ್ವಚ್ಛ ಮಾಡಿ ಬರ್ತದೆ. ಅದಕ್ಕೆ ಭಾಳ ನೋವಾತಂತ ಆಕಳಕ್ಕೆ. ಎಷ್ಟು ನೋವಾತಂತಂದ್ರೆ, ಅಲ್ಲ ನಮ್ಮ ಮಾಲೀಕ ಈ ಎಮ್ಮಿ ಜೊತೆ ನಾನು ಬಿಟ್ಟ, ನಾನು ಇದರಿಂದ ಹೋಗ್ಬೇಕು, ನನಗರ ದಾರಿ ಗೊತ್ತಾಗೋಲ್ದಕ್ಕೆ ಅಂತ ಹೇಳಿ 1 ದಿವಸ ಹಂಗೆ ಅನ್ಕೊಂತಂತ, 2 ದಿವಸ ಹಂಗೆ ಅನ್ಕೊಂತಂತ, 3 ದಿವಸ ಅಂದ್ರೆ 4ನೇ ದಿವಸ ಅದರಿಂದ ಹೋತಂತ. ಅದು ನಿಮ್ಮ ಮಕ್ಕಳು ಹಿಂಗೆ ಹಾಕಿರ್ತಾರ. ಎಮ್ಮಿ ಜೊತೆ ನಿಮ್ಮ ಮಕ್ಕಳನ್ನ ಬಿಡಕ್ಕೆ ಹೋಗ್ಬೇಡ್ರಿ. ಎಮ್ಮಿ ಅಂತ ಅವ್ರ ಜೊತೆ ನಿಮ್ಮ ಮಕ್ಕಳನ್ನ ಬಿಡಕ್ಕೆ ಹೋಗ್ಬೇಡ್ರಿ. ಭಾಳ ಗಮನ ಇಟ್ಕೊಳ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಹಾದಿ ತಪ್ಪು ಹೋಗ್ತಾರ. ಹಂಗ ಆಕಳದ ಜೊತೆ ಆಕಳನ್ನ ನಮ್ಮ ಮಕ್ಕಳನ್ನ ಬಿಟ್ಟರೆ ಹೋಲಿಸ್ಕೊಂಡ್ರೆ ಹೆಂಗೆ ಆಕತಿ ಸಂಸ್ಕಾರ ಅಂತ ಹೇಳ್ತೀನಿ. ಒಂದು ಆಕಳ ಬೆಳಗಿನ ಜಾವ ಬಿಟ್ರಿ ಅಂತಂದ್ರೆ ಹೊಲಕ್ಕೆ ಹೋಗ್ತದೆ. ಹೊಲಕ್ಕೆ ಹೋಗಿ ಏನು ಮಾಡ್ತತಿ? ಬದುವಿನೊಳಗೆ ಗಬಾ 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 ಹುಲ್ಲು ತಿಂತೈತಿ. ಹುಲ್ಲು ತಿಂದ ಮೇಲೆ ಆ ಹುಲ್ಲನ್ನು ಗಬಾ ಗಬಾ ತಿಂದ ಮೇಲೆ ಒಳಗೆ ಇಟ್ಕೊಂತತ್ತದು. ಇಟ್ಕೊಂತತಿಲ್ರಿ? ಆ ಹುಲ್ಲು ಒಳಗೆ ಇಟ್ಕೊಂಡಾಗ ಅದನ್ನ ಮತ್ತೆ ಹಕ್ಕಿಗೆ ಕರ್ಕೊಂಡು ಬರ್ತದೆ. ಅದು ಹಕ್ಕಿಗೆ ಕರ್ಕೊಂಡು ಬಂದು ಮತ್ತೆ ಹೊಳೆ ಮೆಲಕ್ಕೆ ಹಾಕ್ತತಿ. ಆಕಳಕ್ಕೆ 2 ಹೊಟ್ಟಿರ್ತಾವೆ. ಮೆಲಕ್ಕೆ ಹಾಕಿ ಏನು ಮಾಡ್ತತ್ತದು? ಮತ್ತೆ ಹೊಳೆ ಅದನ್ನು ತಿಂದು ಬೆಳಿಗ್ಗೆ ಕರೆಕ್ಟ್ 7 ಗಂಟೆ ಆಯ್ತು ಅಂತಂದ್ರೆ ಹುಲ್ಲು ತಿಂದ ಪರಿಣಾಮ ಅದು ಒಳಗೆ ಹೊಟ್ಟಿ ಒಳಗೆ ಸಂಸ್ಕಾರ ಕೊಟ್ಟಿದ್ದಕ್ಕೆ ಅಮೃತ ಸದೃಶ್ಯವಾದಂಥ ಹಾಲ ಬರ್ತಾವೆ, ಹೊರತಾಗಿ ಬೇರೆ ಏನು ಬರಕ್ಕೆ ಸಾಧ್ಯ ಇಲ್ಲವನ್ನಂಥದ್ದನ್ನು ತಿಳ್ಕೊಳ್ಬೇಕು. ನಮ್ಮ ಜೀವನನೂ ಹಂಗೆ. ನಾವು ಏನು ತಗೋಬೇಕು ವಿಷಯನ, ತಗೊಂಡ ಮೇಲೆ ಆ ವಿಷಯವನ್ನು ಹೇಗೆ ಕೊಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸಂಸ್ಕಾರ ಅನ್ನುವಂಥದ್ದು ಅಷ್ಟು ಸರಳ ಅಲ್ಲ. ನಮ್ಮ ಜೀವನ ಸಂಸ್ಕಾರವಂತ ಜೀವನ ಆಗಬೇಕು. ಒಂದು ಬಿದಿರು ಸಂಸ್ಕಾರವನ್ನು ಕೊಟ್ರೆ ಕೊಳಲಾಗ್ತದೆ. ಹೆಂಗ? ಗಂಡ ಬಿದಿರಿಗೆ 3 ರಂಧ್ರ ಕೊರೆದು ಅದನ್ನೊಂದು ಸ್ವಲ್ಪ ಶಾಖ ಕೊಟ್ಟು ಅದನ್ನೊಂದು ಸ್ವಲ್ಪ ಮನಸಿ ಒಬ್ಬ ವಿದ್ವಾಂಸನ ಕೈಯೊಳಗೆ ಕೊಟ್ಟು ಬಿಟ್ರೆ ಅದೇನು ಮಾಡ್ತದೆ ಹೇಳ್ರಿ?
ಕೊಳಲಾಗಿ ಮಾರ್ಪಡ್ತದೆ, ಕೊಳಲಾಗಿ ಮಾರ್ಪಡ್ತದೆ. ಅದ ಬಿದಿರನ್ನ ನಾವು ತಗೊಂಡು ಹೋಗಿ ಇನ್ನೊಬ್ಬ ಬಡ್ಯಾಕ್ ಬಳಸಿದ್ರ ಅದು ಯಾರ ಕಣ್ಣಾಗ ಬಂದು ಚುಚ್ಚುವಂಗ ಆತು ಅಂತಂದ್ರೆ ಇದಕ್ಕೆ ಸಂಸ್ಕಾರ ಅಂತ ಕರಂಗಿಲ್ಲ. ಅಂದ್ರೆ ಪ್ರಕೃತಿಯೊಳಗ ವಸ್ತುಗಳಿಗೆ ಸಂಸ್ಕಾರವನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅವು ಕೂಡ ಬದಲಾವಣೆ ಆಗತ್ತೆ. ಹಂಗ ನಮ್ಮ ಜೀವನದೊಳಗ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟಿದ್ದೇ ಕರೆ ಆಯಿತು ಅಂತಂದ್ರೆ ನಮ್ಮ ಮಕ್ಕಳು ಬದಲಾಗ್ತಾರೆ. ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತು ಸಂಸ್ಕಾರ ಅನ್ನುವಂಥದ್ದು ಬಹಳ ದೊಡ್ಡದು ರೀ. ಸಂಸ್ಕಾರ ಅನ್ನುವಂಥದ್ದು ಬಹಳ ದೊಡ್ಡದು. ಇಲ್ಲಿ ನೋಡ್ರಿ, ಇಲ್ಲಿ ತಬಲಾ ಇಲ್ಲ, ಇದು ತಬಲಾ ಗೊತ್ತಾಗತ್ತಲ್ಲ ನಿಮಗೆ? ಇದನ್ನ ಎದರಲ್ಲಿ ತಯಾರು ಮಾಡ್ಯಾರ್ರಿ ತಬಲಾ? ಹಾ, ಚರ್ಮದ್ಲಿ ತೈ. ಎಂಥ ಚರ್ಮದ್ಲಿ? ಎಂಥ ಚರ್ಮದ್ಲಿ? ಪ್ರಾಣಿ ಚರ್ಮ. ಎಂಥ ಪ್ರಾಣಿದು? ಆಕಳದ್ ಮಾಡಂಗಿಲ್ಲ ಮರ. ಎಂಥ ಪ್ರಾಣಿದು? ಆಡು ಅಥವಾ ಎಮ್ಮಿ ಇನ್ನೊಂದು ಒಟ್ಟು ಮಾಡಿರ್ತಾರೆ ಅದನ್ನು. ಎಂಥ ಪ್ರಾಣಿದು ಅಂತ ಹೇಳಿದ್ ನಾನು. ಸತ್ತು ಹೋಗಿರುವಂಥ ಪ್ರಾಣಿ ಚರ್ಮ ಅದು, ಹೌದಲ್ಲ? ಸತ್ತು ಹೋಗಿರುವಂಥ ಪ್ರಾಣಿ ಚರ್ಮ ಅದನ್ನು ತಗೊಂಡು ಬಂದು ಅದಕ್ಕೆ ಸಂಸ್ಕಾರ ಕೊಡ್ತಾರೆ ನೋಡ್ರಿ. ಅವ ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ತಗೊಂಡು ಬಂದು ಅದನ್ನು ಹಸನು ಮಾಡಿ ಆ ತಬಲಾದೊಳಗೆ ಇಟ್ಟು ಅದಕ್ಕೆ ಸುತಿಗೆ ಐತೇನಪ್ಪ ತಮ್ಮ, ನಿಂದು ಸುತಿಗೆ ಐತಿಲ್ಲ? ತೋರಿಸು, ಮ್ಯಾಲೆ ತೋರಿಸು. ಅದು ದಾರಿ ಬಿಟ್ಟಿರ್ತೈತಿ, ಸೂರು ಕುಡಿಸ್ತಿರ್ತಾರ ಅವರು, ನೋಡಿರಿಲ್ಲ? ಅದು ದಾರಿ ಬಿಟ್ಟಿರ್ತೈತಿ. ಇವ ಹಿಂಗೆ ಹಿಡಿದಿರ್ತಾನೆ, ನಮ್ಮ ಶರಣಯ್ಯ ಹಿಂಗೆ ಟ್ಯೂ ಅಂತ ಹಿಡಿದಿರ್ತಾನೆ. ಅವ ಟನ್ ಟನ್ ಅಂತ ಬಾರಿಸ್ತಿರ್ತಾನೆ. ಎರಡೂ ಕೂಡ್ತಾವ, ಹೌದಲ್ಲ? ಕೂಡಿದ ಮೇಲೆ ಸತ್ತು ಹೋಗಿರುವಂಥ ಪ್ರಾಣಿ ಚರ್ಮ ತಗೊಂಡು ಬಂದು ಸಂಸ್ಕಾರ ಕೊಟ್ಟು ಅದ್ರ ಮುಂದೆ ಏನಪ್ಪ ಅಂತಂದ್ರೆ ಅದ್ರ ಮೇಲೆ ತಲೆ ಮೇಲೆ ಪೆಟ್ಟು ಹಾಕಿದ್ರೆ ಅದ್ರಾಗಿಂದ ಸುನಾದನ ಹೊರಡುತ್ತದೆ ಅಂತಂದ್ರೆ ನಮ್ಮ ಮಕ್ಕಳು ದಾರಿ ತಪ್ಪದಾಗ ಎಚ್ಚರೇಶ್ವರ ಅನ್ನುವಂಥ ನಾಮಸ್ಮರಣೆಯನ್ನ ಆ ತಲೆ ಮೇಲೆ ಬಡದು ಬಿಟ್ರೆ ಅವ್ರಿಗೂ ಸಂಸ್ಕಾರವಂತ ಅಕ್ಕರಲ್ಲ.